ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಸುಂದ್ರ, ಮಾತಾಡ್ದ್ಯಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಮೇಡಮ್, ಆ ಶ್ರಾವಣಿ ಸುಬ್ಬು ಇಬ್ರು ಪ್ರಣಯಾಂತಕರು ಮೇಡಮ್. ಅಯ್ಯೋ, ತುಂಬಾ ಚಾಲಾಕಿಗಳು. ಅವ್ರ ಚಾಲಾಕಿಗಳಾದ್ರೆ ನಾನು ಚುರುಕ್ ಬುದ್ಧಿ ಇರೋ ತುಪ್ಪಾಕಿ ಮೇಡಮ್. ಅಯ್ಯೋ, ಮಾತ್ ಸಾಕು ಸುಂದ್ರ. ಮೊದ್ಲು ಅವ್ರೇನ್ ಹೇಳಿದ್ರು ಅಂತ ಹೇಳು. ಮೇಡಮ್, ಆಕ್ಚುಲಿ ಅವರು ಯಾವ ವಿಷಯನೂ ನನ್ನ ಮುಂದೆ ಏನು ಮಾತಾಡಲಿಲ್ಲ ಮೇಡಮ್. ಆದ್ರೆ ನಾನು ಬಿಡ್ತೀನ ಹಂಗೋ ಹಿಂಗೋ ಕೆದಕಿ ಅವ್ರ ಬಾಯಿಂದ ಎಲ್ಲ ವಿಷಯನೂ ಆಚೆ ತರಿಸಿದ್ದೀನಿ ಮೇಡಮ್. ಹೌದಾ? ಯಾವ ವಿಷಯದ ಬಗ್ಗೆ ಹೇಳಿದ್ರು? ಮೇಡಮ್, ಅವ್ರಿಗೆ ಅದೇನೋ ಒಂದು ರಹಸ್ಯ ಗೊತ್ತಾಗೋಗಿದ್ದೆ. ಇಷ್ಟು ದಿನ ಬಚ್ಚಿಟ್ಟ ರಹಸ್ಯ ನನ್ನ ಕಣ್ಣು ಮುಂದೆ ಇದೆ ಅಂತ ಏನೋ ಒಗಟೊಗಟಾಗಿ ಹೇಳ್ತಾ ಇದ್ರು ಮೇಡಮ್. ಇನ್ನು ಮುಂದೆ ಸತ್ಯಕ್ಕೆ ಮುಕ್ತಿ ಸಿಕ್ಕಿದೆ, ಶತ್ರು ಸಂಹಾರ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಒಗಟೊಗಟಾಗೆ ಮಾತಾಡ್ತಾ ಇದ್ರು ಮೇಡಮ್. ನನಗನ್ಸುತ್ತೆ ಅವರು ಯಾರನ್ನೋ ಕಿಡ್ನಾಪ್ ಮಾಡಿ ಪೊಲೀಸ್ನವ್ರ ಮುಂದೆ ನನಗೆ ಏನು ಗೊತ್ತೇ ಇಲ್ಲ, ಯಾರು ಸಿಕ್ಕೇ ಇಲ್ಲ ಅಂತ ಡೌ ಮಾಡಿರ್ಬೋದಾ ಮೇಡಮ್? ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಮೇಡಮ್ ಆಹಾ, ಈಗ ನಾನು ವಿಜಯಾಂಬಿಕಾ ತಲೆ ಹೂಳ ಬಿಟ್ಟಿದ್ದೀನಿ. ಬಿಟ್ಟಿರೋ ಹೂಳಕ್ಕೆ ಆ ಅಮ್ಮ ತಲೆ ಕೆಳಗಾಗಿ ತಲೆ ಕೆರ್ಕೊಂಡು ಉಲ್ಟಾ ಸೀದಾ ನೇತಾಡಿದ್ರು ತಲೆ ಬುಡ ಅರ್ಥ ಆಗಲ್ಲ. ಹಾಗಿದ್ರೆ ಇವನು ಹೇಳೋ ಪ್ರಕಾರ ಆ ಪೃಥ್ವಿ ಶ್ರಾವಣಿ ಸಿಕ್ಬಿಟ್ಟಿದಾನ? ಅವಳಿಗೆ ಅವ್ನು ಸಿಕ್ಕಿದ್ದು ಅವನನ್ನ ಎಲ್ಲೋ ಬಚ್ಚಿಟ್ಟು ಯಾರು ಸಿಕ್ಕಿಲ್ಲ ಅನ್ನೋ ತರ ನಾಟಕ ಆಡ್ತಿದ್ದಾಳ? ಇಲ್ಲ, ಹಾಗೊಂದ್ ವೇಳೆ ಏನಾದ್ರೂ ಆಗಿದ್ರೆ ಎಲ್ಲ ಸತ್ಯನೂ ಅವಳು ಗೊತ್ತಾಗೋಗುತ್ತೆ. ಹಾಗೇನಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನ್ ಮಾಡ್ಲಿ? ಎಲ್ಲ ಕೈ ಬಿಟ್ಟು ಹೋಗ್ತಿದೆ. ಏನ್ ಮಾಡ್ಲಿ? ನಂದಿನಿ ಅಮ್ಮವ್ರ ಕುಡಿನ ಆವತ್ತಿಂದ ಇವತ್ತಿನವರೆಗೂ ಚಾಚು ತಪ್ಪದೆ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ ಕಣೋ. ಹೌದು ಕಣೋ, ನಮ್ಮ ಶ್ರಾವಣಿ ಅಮ್ಮವ್ರು ಮೊದಲನೇ ಸಲ ಮನೆಯಿಂದ ಆಚೆ ಕಾಲಿಟ್ಟಿದ್ದು, ಅವ್ರ ಸೈಕಲಲ್ಲಿ ಓಡಾಡ್ತಾ ಇದ್ದಿದ್ದು, ಮೊದಲನೇ ಸಲ ಬಿದ್ದಿದ್ದು, ಸ್ಕೂಲಿಗೆ ಸೇರಿದ್ದು, ಈ ರೀತಿ ಅವ್ರ ಸುತ್ತಮುತ್ತ ನಡೆಯೋ ಒಂದೊಂದು ಕ್ಷಣನೂ ನಾನೇ ಖುದ್ದಾಗಿ ನಿಂತು ನೋಡಿದ್ದೀನಿ ಕಣೋ. ನನ್ನ ಗುರಿನೇ ಅದೇ ಅಲ್ವಾ, ದೊಡ್ಡ ಮನೆ ಕುಡಿನ ಕಾಪಾಡೋದು. ಆ ದೊಡ್ಡ ಮನೆ ಕುಡಿಗೆ ಯಾವ ತೊಂದರೆನೂ ಆಗಬಾರ್ದು ಕಣೋ. ಅದೇ ಕಾರಣಕ್ಕೆ ನನ್ನ ಮಗನ್ನು ಆ ಮನೆಗೆ ಕೆಲಸಕ್ಕಾಗ್ತೆ. ಆದರೆ ವಿಧಿಯಾಟನೋ ಏನೋ, ಶ್ರಾವಣಿ ಅಮ್ಮವರು ನನ್ನ ಮಗನ ಕೈ ಹಿಡಿದುಕೊಂಡು ಇವತ್ತು ನನ್ನ ಮಗ ಆ ಮನೆನ ದೇವ್ರ ಮನೆ ಥರ ನೋಡ್ತಾ ಇದ್ದಾನೆ ಕಣೋ. ಯಜಮಾನ್ರು ಕೂಡ ಅವನನ್ನ ಮಗನ್ಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಶ್ರಾವಣಿ ಅಮ್ಮ ಹೇಗಿದ್ದಾರೋ? ಅದನ್ನು ಹೇಳ್ತೀಯಲ್ಲೋ, ಸಾಕ್ಷಾತ್ ನಂದಿನಿ ಅಮ್ಮವ್ರ ಪ್ರತಿರೂಪ. ನಂದಿನಿ ಅಮ್ಮವ್ರಷ್ಟೇ ಧೈರ್ಯ, ಅಷ್ಟೇ ಜಾಣ್ಮೆ, ಅಷ್ಟೇ ಪ್ರೀತಿ, ಅಷ್ಟೇ ವಾತ್ಸಲ್ಯ, ಅಷ್ಟೇ ಮಮತೆ ಕಣೋ. ಯೋಚನೆ ಮಾಡಬೇಡ ಕಣೋ, ಎಲ್ಲ ಒಳ್ಳೇದಾಗುತ್ತೆ. ನಾವು ಮತ್ತೆ ಸೇರಿದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ದೊಡ್ಡ ಮನೆ ಋಣನ ಇನ್ನೂ ತೀರಿಸ್ಬೇಕು, ಆ ಕುಡಿನ ಕಾಪಾಡ್ಕೋಬೇಕು, ಹಾಗೆ ವಿಜಯಾಂಬಿಕೆನ ಸಮಾರ ಮಾಡಬೇಕು. ಆದರೆ ಅದಕ್ಕೆಲ್ಲ ಒಂದು ಕಾಲ ಕೂಡ ಬರುತ್ತೆ. ಸದ್ಯಕ್ಕೆ ನೀನು ಹುಷಾರಾಗಿರು, ನಾನು ಮತ್ತೆ ಬರ್ತೀನಿ, ಸರಿನಾ? ಅಲ್ಲ ಮಗಳೇ, ವಿಜಯಾಂಬಿಕಾ ಅವರೇನೋ ನಿನಗೂ ಸುಬ್ಬುಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಹೇಗೆ ಮಾಡಿಸ್ತಾರೆ? ಎಲ್ಲಿ ಮಾಡಿಸ್ತಾರೆ? ಸುಬ್ಬುನ ಈ ಮದುವೆಗೆ ಹೇಗೆ ಒಪ್ಪಿಸ್ತಾರೆ? ಸುಬ್ಬು ಶ್ರಾವಣಿನ ಬಿಟ್ಟು ಬರೋಕ್ ಒಪ್ಕೋತಾನ ಅಂತ? ಅಮ್ಮ, ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ವಿಜಯಾಂಬಿಕಾ ಮೇಡಮ್ಮು ಒಂದ್ ಸತಿ ಮನ್ಸ್ ಮಾಡಿದ್ರೆ ಮುಗೀತು. ಅವ್ರಿಗೆ ಅಸಾಧ್ಯ ಅನ್ನೋದ್ ಏನೂ ಇಲ್ಲ. ಅಲ್ಲಮ್ಮ, ಅವ್ರ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲ್ವಾ? ಅವರು ಎಲ್ಲನೂ ಪ್ಲಾನ್ ಮಾಡಿ ಇದೇ ರೀತಿ ನಡೆಯುತ್ತೆ ಅಂತ ಅವ್ರು ನಮ್ಮ ಹತ್ರ ಹೇಳಿರ್ತಾರೆ. ಹಾಗಾದ್ರೆ ಅವ್ರ ಮಾತನ್ನ ನಂಬಿ ಈ ಮದ್ವೆ ವಿಷಯದಲ್ಲಿ ನಾವು ಮುಂದುವರಿಯೋಣ ಅಂತೀಯಾ? ಏನಮ್ಮ ಇದು, ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ? ನಾವು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾವಿವಾಗ ಮದ್ವೆಗೆ ಏನೇನ್ ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಇದ್ರ ಬಗ್ಗೆ ಅಲ್ಲ.
ನೋಡಮ್ಮ, ನಾವ್ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡ್ರೆ ಸುಬ್ಬು ನನ್ಗೆ ತಾಳಿ ಕಟ್ತಾನೆ, ಆ ಶ್ರಾವಣಿ ಮನೆಯಿಂದ ಹೋಗ್ತಾಳೆ. ಏನು ಮಗಳೇ, ಒಟ್ನಲ್ಲಿ ಆಗಾಗಿರೋ ಎಡವಟ್ಟು ಈಗ ಆಗಬಾರ್ದು ಅಷ್ಟೇ. ಸಾಧ್ಯನೇ ಇಲ್ಲ ಅಮ್ಮ. ಅವ್ರು ಒಂದ್ಸತಿ ಮನ್ಸ್ ಮಾಡಿದಾರೆ ಅಂದ್ಮೇಲೆ ಶ್ರಾವಣಿ ಸುಬ್ಬು ದೂರ ಆಗ್ಲೇಬೇಕಮ್ಮ. ಅವರಿಬ್ರು ಮಧ್ಯೆ ಇರೋ ಸಂಬಂಧ ಕಿತ್ ಹೋಗ್ಲೇಬೇಕು. ನನ್ ಜೊತೆ ಸುಬ್ಬು ಮದ್ವೆ ನಡಿಲೇಬೇಕು. ಆಯ್ತು ಮಗಳೇ, ನೀನ್ ಹೇಳಿದ ಹಾಗೆ ನಡೆದ್ಬಿಟ್ರೆ ನನಗೆ ಹಾಲು ಕುಡ್ದಷ್ಟು ಖುಷಿ ಆಗತ್ತೆ. ಏನೋ ಆ ಸುಬ್ಬು ಮೇಲಿರೋ ಪ್ರೀತಿಗೋ ಇಲ್ಲ ಅವನನ್ನ ಮದ್ವೆ ಆಗ್ಲೇಬೇಕು ಅನ್ನೋ ಹಠಕ್ಕೋ ಏನಾದ್ರೂ ಸರಿ, ನೀವಿಬ್ರು ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಆದ್ರೆ ನೋಡೋ ಜನ ಈಗಾಗ್ಲೇ ಮದ್ವೆ ಆಗಿರೋನ್ ಜೊತೆ ಮತ್ತೆ ಮದ್ವೆ ಆಗ್ತಿದ್ದಾಳೆ ಶ್ರೀವಲ್ಲಿ ಅಂದ್ಬಿಡ್ತಾರೆ ಅನ್ನೋ ಚಿಂತೆ ಅಷ್ಟೇ. ಅಮ್ಮ, ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ. 100 ಜನ 100 ಮಾತಾಡ್ತಾರೆ, ಅದಕ್ಕೆ ನಾವ್ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇವಾಗ ನೋಡು, ನಾನೇನಾದ್ರೂ ಸುಬ್ಬುನ ಮದ್ವೆ ಆಗಿಲ್ಲ ಅಂದ್ರೆ ನಾಳೆ ದಿನ ಶ್ರಾವಣಿ ಬಂದು ನನಗ್ ಚಾಲೆಂಜ್ ಮಾಡಿದ್ದೆ ಸುಬ್ಬುನ ಮದ್ವೆ ಆಗ್ತೀನಿ ಅಂತ, ಈಗ ನನ್ ಮುಂದೆನೆ ಸೋತೋದಲ್ಲ ಅಂತ ಹೇಳ್ಬಿಟ್ರೆ? ಇಲ್ಲ ಮಗಳೇ, ಇಲ್ಲ, ನೀನ್ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅವಳು ನಿನ್ ಜೀವನ ಹಾಳು ಮಾಡ್ದೋಳು, ಅವಳು ಮುಂದೆ ನೀನ್ ಗೆಲ್ಲೇಬೇಕು. ಆ ಸುಬ್ಬು ಅವಳು ಕಣ್ಮುಂದೆನೆ ನಿನಗೆ ತಾಳಿ ಕಟ್ಟಬೇಕು. ಅದೇ ಶಿವಲಿ, ಏನಿದೆಲ್ಲ? ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಈಗಾಗ್ಲೇ ಮದ್ವೆ ಆಗಿ ಸಂಸಾರ ಮಾಡ್ತಿರೋ 2 ಜೀವಗಳನ್ನ ಬೇರೆ ಮಾಡಕ್ ಹೊರಟಿದ್ದೀರಾ. ಸುಬ್ಬು ಅಣ್ಣಂಗೂ ಶ್ರಾವಣಿ ಅತ್ತಿಗೂ ಮದ್ವೆ ಆಗಿದೆ. ಮದ್ವೆ ಆಗಿರೋ ನಮ್ಮಣ್ಣನ ಮತ್ತೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಈ ತಪ್ಪಲ್ಲ ಶ್ರೀವಲ್ಲಿ? ಯಾವುದು ತಪ್ಪು ಒಪ್ಪು ಎಲ್ಲ ನೀನ್ ನಮಗ್ ಹೇಳ್ಕೊಡ್ಬೇಡ. ನನ್ನ ಮಗಳ ಮದ್ವೆ ವಿಚಾರದಲ್ಲಿ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ಅವಳಿಗೆ ಅನ್ಯಾಯ ಮಾಡಿದ್ರಲ್ಲ, ಅವಾಗ ಅದು ತಪ್ಪು ಅನಿಸ್ತಿಲ್ವಾ ನಿನ್ಗೆ? ಅತ್ತೆ, ಅದೆಲ್ಲ ನಮಗ್ ಗೊತ್ತಿಲ್ಲದೆ ನಡೆದು ಹೋಯ್ತು. ಯಾರಿಗೂ ಯಾರ ಜೀವನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ಉದ್ದೇಶ ಇಟ್ಕೊಂಡೆ ಅವ್ರ ಜೀವನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಶ್ರೀವಲ್ಲಿ, ನಿನ್ನ ಮನ್ಸಲ್ಲಿ ಇಂಥ ಕೆಟ್ಟ ಯೋಚನೆ ಇನ್ನೂ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ ದೃಷ್ಟಿಲಿ ಇದು ಕೆಟ್ಟ ಯೋಚನೆ ಇರ್ಬೋದು, ಆದ್ರೆ ನನ್ ದೃಷ್ಟಿಲಿ ಇದೇ ಒಳ್ಳೇದು. ಸುಬ್ಬು ನನ್ನೋನು. ಸುಬ್ಬು ನನ್ನನ್ನ ಮದ್ವೆ ಆಗ್ಬೇಕಾಗಿತ್ತು, ಅದ್ರ ಮಧ್ಯದಲ್ಲಿ ಶ್ರಾವಣಿ ಬಂದು ಅವನ್ನ ಕಿತ್ಕೊಂಡ್ಲು. ಈಗ ನಾನು ಅಷ್ಟೇನೆ, ಅವಳಿಂದ ಸುಬ್ಬುನ ನಾನ್ ಮತ್ತೆ ಕಿತ್ಕೋತಿದ್ದೀನಿ. ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಣ್ಣ ಅತ್ತೆ ಜೀವನದಲ್ಲಿ ನೀನು ಬಿರ್ಗಾಳಿಯಾಗಿ ಹೋಗ್ಬೇಡ ಶ್ರೀವಲ್ಲಿ. ಇದಕ್ ನಾನು ಅವಕಾಶ ಮಾಡ್ಕೊಡಲ್ಲ. ಖಂಡಿತ ನಾನು ಇದನ್ನ ಬಿಡಲ್ಲ.